Hello guys, welcome to our YouTube channel. ನಾವು ಲಾಸ್ಟ್ ವಿಡಿಯೋಲಿ ಹೇಳಿದಾಗೆ ನಾವು ಒಂದು ಶಾರ್ಟ್ ಮುಖಾಂತರ ನಿಮ್ಗೆ ಹೇಳಿದ್ವಿ ಲಾಸ್ಟ್ ವಿಡಿಯೋಲಿ. ಸೊ ಇವತ್ತು ದ ಗ್ರ್ಯಾಂಡ್ ಮಾ ಕ್ಲಾನ್ಸೆಟ್ರಿ ಪೋಯಮ್ 10 o'clock ರಿಲೀಸ್ ಆಗ್ತಾ ಇದೆ ಅಂತ. ಸೊ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲಾನ್ಸೆಟ್ರಿ ಈಸ್ ರಿಟನ್ ಬೈ ರಷ್ಯನ್ ಬಾಂಡ್. ಹೀಗಂದ್ರೆ ಏನಪ್ಪಾ ಅಂದ್ರೆ ದ ಗ್ರ್ಯಾಂಡ್ ಮಾ ಪೋಯಮ್ ನ ಬರೆದವರು ರಷ್ಯನ್ ಬಾಂಡ್ ಅನ್ನೋರು ದ ಗ್ರ್ಯಾಂಡ್ ಮಾ ಪೋಯಮ್ ನ ಬರೆದಿರ್ತಾರೆ. ಸೊ let's get the next point. The poet calls his grandmother a genius. Poet ಹೇಳುತ್ತೆ ತನ್ನ ಅಜ್ಜಿ ತುಂಬಾ ಬುದ್ಧಿಶಾಲಿಯಾಗಿದ್ದಾರೆ ಅಂತ. So now next point ನೋಡೋಣ guys. Let's get it. Because she could climb a tree. ಅಂದ್ರೆ ಅವರು ಮರವನ್ನು ಹತ್ತುತ್ತಿದ್ದರು. So guys ನಾವೀಗ next point ನೋಡೋಣ. Okay. She was taught to climb trees when she was 6 years old by her brother. ಈ ಪಾಯಿಂಟಿನ ಮೂಲಕ ನಾವು ಏನ್ ತಿಳಿಯಬಹುದಂದ್ರೆ ಅವಳ ವಯಸ್ಸು 6 ಅವಾಗ ಅವಳು ಅವರ ಅಣ್ಣನ ನೋಡಿ ಮರವನ್ನು ಏರುವುದನ್ನು ಕಲಿಯುತ್ತಿದ್ದರು. ಸೊ ಗೈಸ್ ಈ ಪಾಯಿಂಟ್ ನ ನಾವು ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅನ್ನೋ ಪೋಯಮ್ ನ ನಾವು ಓದ್ತಾ ಇದ್ದಾಗ ಈ ಪಾಯಿಂಟ್ ಬ್ರಾಕೆಟ್ ಅಲ್ಲಿ ಇತ್ತು. ನೀವು ಗಮನಿಸಿರ್ಬಹುದು ಗೈಸ್, ಈ ಪಾಯಿಂಟ್ ಬ್ರಾಕೆಟ್ ಅಲ್ಲಿ ಇತ್ತು. ಸೊ ಈ ಪಾಯಿಂಟ್ ಬ್ರಾಕೆಟ್ ಒಳಗೆ ಇರುವ ಸಂಬಂಧ ನಾವು ಈ ವಿಡಿಯೋನ ನಾವು ಮಾಡಿದ್ವಿ ಗೈಸ್ ನಿಮ್ಗೋಸ್ಕರ. ಸೊ ಲೆಟ್ಸ್ ಗೋ ಇಟ್. ಇವನ್ ಅಟ್ ದ ಏಜ್ ಆಫ್ 62 ಶಿ ಯೂಸ್ ಟು ಕ್ಲೈಂಬಿಂಗ್ ಟ್ರೀಸ್. ಈ ಪಾಯಿಂಟಿನ ಮೂಲಕ ನಾವು ಏನಂತ ತಿಳಿಯಬಹುದಂದ್ರೆ ಅವರು 62 ವಯಸ್ಸಿನಲ್ಲಿ ಕೂಡ ಮರವನ್ನು ಏರುತ್ತಿದ್ದರು. ಸೊ ಗೈಸ್ ನಾವು ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಪೀಪಲ್ ಸೇಡ್ ಇಟ್ ವಾಸ್ ಡಿಸ್ಗ್ರೇಸ್ಫುಲ್. ಹೀಗಂದ್ರೆ ಏನಪ್ಪಾ ಅಂದ್ರೆ ಈ ವಯಸ್ಸಿನಲ್ಲಿ ಅವರು ಮರ ಹತ್ತಬೇಡ ಅನ್ನೋದನ್ನ ಜನರು ಮಾತನಾಡ್ತಿದ್ರು, ಹೇಳ್ತಿದ್ರು. ಸೊ ಲೆಟ್ಸ್ ಗೆಟ್ ಇಟ್ ನೌ. ನೆಕ್ಸ್ಟ್ ಪಾಯಿಂಟ್. ಒನ್ ಡೇ ಶಿ ಕ್ಲೈಂಬ್ಡ್ ಎ ಟ್ರೀ ಅಂಡ್ ಕುಡ್ ನಾಟ್ ಕಮ್ ಡೌನ್. ಹೀಗಂದ್ರೆ ಏನಪ್ಪಾ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಹೀಗಂದ್ರೆ ಒಂದಿನ ಆ ಅಜ್ಜಿ ಮರದ ಮೇಲೆ ಏರ್ತಾರೆ, ಆದ್ರೆ ಅವರು ತಿರುಗಿ ಬರೋದಕ್ಕಾಗಂಗಿಲ್ಲ. ಸೊ ನೆಕ್ಸ್ಟ್ ಬರ ನೋಡೋಣ ಗೈಸ್. ಲೆಟ್ಸ್ ಗೆಟ್. ಡಾಕ್ಟರ್ ಅಡ್ವೈಸ್ ಹರ್ ಆನ್ 1 week ಬೆಡ್ ರೆಸ್ಟ್. ಹೀಗಂದ್ರೆ ಡಾಕ್ಟರ್ ಬಂದ್ರು, ಟ್ರೀಟ್ಮೆಂಟ್ ಕೊಟ್ರು, ಅವ್ರು ಹೇಳಿದ್ರು 1 ವಾರ ಬೆಡ್ ರೆಸ್ಟ್ ಮಾಡ್ಬೇಕಂತ. ಸೊ ಎಕ್ಸ್ಪೀರಿಯನ್ಸ್ ಜಂಪ್. ಸ್ಟೇಯಿಂಗ್ ಇನ್ ಬೆಡ್ ವಾಸ್ ಲೈಕ್ ಹೆಲ್ ಫಾರ್ ಹರ್. ಹೀಗಂದ್ರೆ ಏನಪ್ಪಾ ಇವತ್ತು ಅಜ್ಜಿ ಮರವನ್ನು ಏರ್ತಿದ್ರು, ಇಳಿತಿದ್ರು. ಸೊ ಈಗ 1 week ಬೆಡ್ ರೆಸ್ಟ್ ಅಂದ್ರೆ ಸೊ ಅಜ್ಜಿಗೆ ನರಕದಲ್ಲಿ ಇರೋದಂತ ಹಂಗಾಯ್ತು. ಅಂದ್ರೆ ನರಕದಲ್ಲಿ ಹೆಂಗಿರುತ್ತೆ ಅಲ್ವಾ, ಆ ತರ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಲೆಟ್ಸ್ ಗೆಟ್ ಇಟ್. ನೆಕ್ಸ್ಟ್ ಪ್ಯಾರಾ. ಶಿ ಡಿಮ್ಯಾಂಡೆಡ್ ಎ ಹೌಸ್ ಇನ್ ಟ್ರೀ ಟಾಪ್ ಆಸ್ ಸೂನ್ ಆಸ್ ಶಿ ರಿಕ್ವೈರ್ಡ್. ಹೀಗಂದ್ರೆ ಅವಳಂತಾಳೆ, ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ನನಗೆ ಮರದ ಮೇಲೆ ಮನೆ ಬೇಕು. ನಾನು ಯಾವಾಗ ರಿಕ್ವೈರ್ ಆಗ್ತಾನೆ ಅವಾಗ ಮರದ ಮೇಲೆ ನನಗೆ ಮನೆ ಬೇಕು ಅಂತ ಅವಳು ಡಿಮ್ಯಾಂಡ್ ಮಾಡ್ತಾಳೆ. ಸೊ ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಗೈಸ್. ಇಟ್ಸ್ ಹರ್ ಸನ್ ಫುಲ್ಫಿಲ್ಡ್ ಹರ್ ವಿಶ್. ಹಿಂಗಂದ್ರೆ ಏನಪ್ಪಾ ಅಂದ್ರೆ ಅವಳ ಮಗ ಅವಳ ವಿಶ್ನ ಪೂರ್ಣಗೊಳಿಸ್ತಾನೆ, ಅಂದ್ರೆ ಮರದ ಮೇಲೆ ಮನೆ ಮಾಡಿ ಕೊಡ್ತಾನೆ. ಸೊ ಲೆಟ್ಸ್ ಗೆಟ್ ಇಟ್. ನೆಕ್ಸ್ಟ್ ಪಾಯಿಂಟ್. ಶಿ ಲಿವ್ಡ್ ಹ್ಯಾಪಿಲಿ. ಆಮೇಲೆ ಅವಳು ತನ್ನ ಇಷ್ಟದಂತೆ ಮರದ ಮೇಲೆ ಮನೆಯನ್ನು ಕಟ್ಟಿತಾ ಇರ್ತಾನೆ ಗೈಸ್. ಅದ್ರ ಮೇಲೆ ಅವಳು ತನ್ನ ಇಷ್ಟದಂತೆ ತಾನಿದ್ದಳು. ಸೊ ಗೈಸ್ ಇದಿಷ್ಟು ದ ಗ್ರ್ಯಾಂಡ್ ಮಾ ಸಮ್ಮರಿ. ಸೊ ನಾವು ನೆಕ್ಸ್ಟ್ ವಿಡಿಯೋನ ಮಾಡುವಾಗ ಅದಕ್ಕಿಂತ ಮುಂಚೆ ಮತ್ತೊಂದು ಶಾರ್ಟ್ ನ ಪ್ರೊಡ್ಯೂಸ್ ಮಾಡ್ತೀವಿ ಗೈಸ್. ನೋಡ್ತಾ ಇರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.